ನಾವು ಫಸ್ಟ್ ಡ್ರಿಪ್ ಸ್ಟಾರ್ಟ್ ಇದ್ದಂಗೆ ಇಲ್ಲಿ ಬಂದ್ಬಿಟ್ಟು ಮೀಟ್ರ್ ಹತ್ರ ನೋಡ್ತೀವಿ. ನಮಗೆ ಒಟ್ಟಲ್ಲಿ ಏನಂತಾರೆ ನೀರು ಬಿಡಬೇಕು, ಹೆಂಗಾರು ಬಿಡಿ, ಡ್ರಿಪ್ಪಲ್ಲಾದ್ರು ಬಿಡಿ, ಓಸಲ್ಲಾದ್ರು ಬಿಡಿ, ಬಾಟ್ಲಾದ್ರು ಹಾಕಿ ನೀರಾದ್ರು ಇರಿ, ಬಿಂದಿಗೆ ತೊಗೊಂಡು ಬರಿ. ಆದರೆ ನಮ್ಮದು ಟಾರ್ಗೆಟ್ ಏನಿರಬೇಕು ಅಂತಂದರೆ ಬಾಡಕ್ಕೆ ಬಿಡಬಾರ್ದು ಅಷ್ಟೇ. ಈಗ ಕಾಫಿ ಬೇಡವರು ನಂಬರ್ ಪ್ಲೇಟ್ ಕೊಟ್ಟೋಗಿದ್ದಾರೆ ಇಲ್ಲಿಗೆ. ಈಗ 2 ಉಂಬಳೆ ಬಿಟ್ಟಿದೆ. ಈಗ ಏನಂತಾರೆ ಇದಕ್ಕೇನು ಅಂತಂದರೆ ಸಾಫ್ ಮತ್ತು ಲ್ಯಾನ್ಸರ್ ಗೋಲ್ಡ್ ಸ್ಪ್ರೇ ಮಾಡಬೇಕು. ಯಾರಾದರೂ ಹೊಸತೋಟ ಮಾಡೋದಾದ್ರೆ ಈಗ ಏನು ಅಂತಂದರೆ ಒಳ್ಳೆ ಕಡೆ ಸೀಡ್ ಸಿಗುತ್ತೆ, ಒಳ್ಳೆ ಸೀಡ್ ಸಿಗುತ್ತೆ, ಅದನ್ನ ಯೂಸ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ ಸ್ಪೇಸಿಂಗಲ್ಲಿ ಇಂಪ್ರೂವೈಸ್ ಮಾಡ್ಬೋದು. ಇದು 11ರಿಂದ 12 ಆಯಿತು ಮಾಯ್ಶ್ಚರು, 11ರಿಂದ 12 ಊಟ ಮಾಡ್ಬೋದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನನ್ನ ಬ್ಲಾಗ್. ಏನಿಲ್ಲ, ಈಗ ಕಾಫಿ ಕುಯ್ತಾ ಇದ್ದೀವಿ. ಇನ್ನೊಂದೇನಂತಂದರೆ ಡ್ರಿಪ್ ಸ್ಟಾರ್ಟ್ ಮಾಡಬೇಕು. 3 days once ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ ನಾನು. ಬನ್ನಿ ಹೋಗ್ಬಿಟ್ಟು ಡ್ರಿಪ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಕಾಫಿ ಕುಯ್ಯಕ್ಕೆ ಹೋಗಬೇಕು. ಡ್ರಿಪ್ ನೋಡ್ಕೊಂಬರೋಣ. ಹೋಗಿ ಸ್ಟಾರ್ಟ್ ಮಾಡಿದ್ದೀವಿ ಮೋಟ್ರನ್ನ. 2 days once ಬಿಡಬೇಕು. ಇಲ್ಲಿ ಬಂದುಬಿಟ್ರು ನಾವು ಫಸ್ಟ್ ಡ್ರಿಪ್ ಸ್ಟಾರ್ಟ್ ಇದ್ದಂಗೆ ಇಲ್ಲಿ ಬಂದುಬಿಟ್ಟು ಮೀಟ್ರ್ ಹತ್ರ ನೋಡ್ತೀವಿ ಎಷ್ಟು ಏನಂತ. ಡ್ರಿಪ್ ಸ್ಟಾರ್ಟ್ ಮಾಡಾಗಿದೆ. ಈಗ ನೋಡಿ ಇಲ್ಲಿ ನೋಡಿ ಈಗ ಬೀಳ್ತಾ ಇದೆ. ಬನ್ನಿ ನೋಡ್ತಾ ಇರಬೇಕು. ನಾವು ಡ್ರಿಪ್ಪರ್ ಬಂದುಬಿಟ್ಟು ಸಿಮೆಂಟ್ ಕಂಬಕ್ಕೆ ಮಾತ್ರ ಹಾಕಿರೋದು, ಈ ಸಿಲ್ವರ್ಗೆಲ್ಲ ಹಾಕಿಲ್ಲ. ಅದಕ್ಕೆ ಪಕ್ಕದಲ್ಲೆಲ್ಲ ಇನ್ ಕೇಸ್ ಏನಾದರೂ ಬಾಡೋಗಿದೆ ನೋಡಿ, ಇದೇ ಥರ ಬಿಟ್ಬಿಡ್ತೀವಿ. ಇಲ್ಲಿ ಬಂದುಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು. ಈ ಪ್ರೆಷರ್ ಇದೆ ನೋಡಿ, ಈ ಪ್ರೆಷರ್. ನಮಗೆ ಒಟ್ಟಲ್ಲಿ ಏನಂತಾರೆ ನೀರು ಬಿಡಬೇಕು, ಹೆಂಗಾರು ಬಿಡಿ, ಡ್ರಿಪ್ಪಲ್ಲಾದ್ರು ಬಿಡಿ, ಓಸಲ್ಲಾದ್ರು ಬಿಡಿ, ಬಾಟ್ಲಾದ್ರು ಹಾಕಿ ನೀರಾದ್ರು ಇರಿ, ಬಿಂದಿಗೆ ತೊಗೊಂಡು ಬರಿ. ಆದರೆ ನಮ್ಮದು ಟಾರ್ಗೆಟ್ ಏನಿರಬೇಕು ಅಂತಂದರೆ ಬಾಡಕ್ಕೆ ಬಿಡಬಾರ್ದು ಅಷ್ಟೇ. ಈಗ ಈ ಟೈಮಲ್ಲಿ ನೋಡಿ ಚಿಕ್ಕಬಳ್ಳಿ, ಎಸ್ಪೆಷಲಿ ಚಿಕ್ಕಬಳ್ಳಿನ ನೋಡಿ. ಓಕೆ, ಇದಾದಮೇಲೆ ಈ ಥರ ಬೆಂಡ್ ಮಾಡಿಬಿಟ್ಟು ನಿಲ್ಸೋದು ನೋಡಿ. ಇಲ್ಲಿ ಇದು ನೋಡಿ, ಎಂಡ್ ಮಾಡಿ ನಿಲ್ಸಾಯ್ತು. ಈಗ ರೋಲ್ ಮಾಡಿಬಿಟ್ರೆ ಆಯಿತು ನೋಡಿ. ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಬಂದೆ. ಈಗ ಏನು ಅಂತಂದರೆ ನಮ್ಮದು ಡ್ರಿಪ್ಪದು ಬಂದುಬಿಟ್ಟು ನಾನೇ ನೋಡ್ಕೋಬೇಕಾಗತ್ತೆ ಈಗ. ಯಾಕೆ ಅಂತಂದರೆ ನಮ್ಮ ಜನ ಡ್ರಿಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ಕಾಫಿ ಕುಯ್ಯಕ್ಕೆ ಸ್ಟಾರ್ಟ್ ಮಾಡೋದು, ಅವ್ರಿಗೇನು ನಾನು ಟ್ರೈನ್ ಮಾಡೋಕ್ಕಾಗಲಿಲ್ಲ. ಇನ್ನು ಇದಾದಮೇಲೆ ನಾವು ಟ್ರೈನ್ ಮಾಡ್ತೀವಿ ಹೆಂಗೆ ನೋಡ್ಕೊಳ್ಳೋದು ಏನು ಅಂತೆಲ್ಲ. ಈಗ ಸದ್ಯಕ್ಕೆ ನಾವೇ ನೋಡ್ಕೊಳ್ತಾ ಇರೋದು. ಈಗ ಬೆಳಿಗ್ಗೆ ಬಂದ ತಕ್ಷಣ ಡ್ರಿಪ್ಪು 1 ಗಂಟೆ ನೋಡ್ತೀವಿ ಎಲ್ಲಿ ಅಂತ. ಇದು ನೋಡಿ, ಇಲ್ಲೊಂದು ಬಳ್ಳಿ ಬಿದ್ದೋಗಿದೆ. ಇದನ್ನ ನಾವೀಗ ಕಟ್ಟಬೇಕು ಇವತ್ತೋಗಿ. ಈ ಡ್ರಿಪ್ಪಲ್ಲಿ ಬಂದುಬಿಟ್ಟು 5 ಹೋಲ್ಸ್ ಇದೆ. 5 into 2 10 ಲೀಟರ್ಸ್ per hour, ಗಂಟೆಗೆ 10 ಲೀಟ್ರು. ಬನ್ನಿ ಹೋಣ. ಏನು ಅಂತಂದರೆ ಜಾಸ್ತಿ ಮಾಯ್ಶ್ಚರ್ ಆಗಬಾರ್ದು, ಜಾಸ್ತಿ ನಿಮಗೆ ಡ್ರೈಯೂ ಆಗಬಾರ್ದು. ಎವ್ರೇಜಲ್ಲಿ ಹ್ಯೂಮಿಡ್ ಇರಬೇಕು, ಅದರಲ್ಲಿ ಡ್ರೈ ಇರಬೇಕು, ಮಾಯ್ಶ್ಚರ್ ಇರಬೇಕು. ಆಗಲೇ ನಿಮಗೆ ರೂಟ್ ಡೆವಲಪ್ಮೆಂಟ್ ಭಾರಿ ಈಸಿ ಆಗುತ್ತೆ. ಆದರೆ ಒಂದ್ಸರಿ ನಾವು ಓವರ್ ಇರಿಗೇಷನ್ ಸ್ಟಾರ್ಟ್ ಮಾಡಿದ್ರೆ ನೀರು ಕೊಡೋಕ್ಕೆ ಹೋಗಲ್ಲ ಇದಕ್ಕೆ. ಸ್ಪ್ರಿಂಕ್ಲರಲ್ಲೇ ಮಾಡ್ಕೊಂಡ್ಬಿಡ್ತೀವಿ. ಈಗ ಏನಂತ ನಮ್ದು ಏನಿದ್ದು ಅಂತಂದರೆ ಡಿಸೆಂಬರ್ ಟು ಜನವರಿ ಎಂಡು, ಫೆಬ್ರವರಿ 10ನೇ ತಾರೀಕು ತನಕ. ಆಮೇಲೆ 15ನೇ ತಾರೀಕಿಗೆ ನಾವು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇಲ್ಲಿ ಏರ್ ತೆಗಿಯೋಕ್ಕಿದ್ದು ನೋಡಿ. ಇದು ಕಾಫಿ ಬೇಡವರು ನಂಬರ್ ಪ್ಲೇಟ್ ಕೊಟ್ಟೋಗಿದ್ದಾರೆ ಇಲ್ಲಿಗೆ. ಇದಂದರೆ ಈ ಕಾಫಿದು ಒಂದು ಗಿಡದಲ್ಲಿ ಎಷ್ಟು kg ಬರುತ್ತೆ, ಆಮೇಲೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಹೇಳಬೇಕು ಎಷ್ಟು ಅಂತ. ಆಮೇಲೆ ಇದರಲ್ಲಿ 6 kg ತೊಗೊಂಡ್ಬಿಟ್ಟು ನಾವು ಅವ್ರಿಗೆ ಕೊಡಬೇಕು, ಡ್ರೈ ಮಾಡಿಬಿಟ್ಟು. ಒಂದು 2 ವರ್ಷದಿಂದ ಇದನ್ನು ನೋಡಿ ಮಾರ್ಕ್ ಮಾಡಿ ಹೋಗಿದ್ದಾರೆ. ಈ ಗಿಡದ್ದು ನಾವು ಸ್ಯಾಂಪಲ್ ಕೊಡಬೇಕು. ಈ ಥರ ಗಿಡ 4 ಗಿಡ ಮಾಡಿದ್ದಾರೆ ನೋಡಿ. ರಾತ್ರಿಯಿಂದ ಇನ್ನೂ ಅಪ್ಲೋಡ್ ಆಗಿಲ್ಲ. ಇಂಟರ್ನೆಟ್ ಪ್ರಾಬ್ಲಮ್ ಆಗುತ್ತೆ. ಬನ್ನಿ ಏನು ತಿಂಡಿ ಮಾಡಿದ್ದಾರೆ ಅಂತ ನೋಡ್ಕೊಂಬೋಣ. ಏನಮ್ಮ ತಿಂಡಿ? ನೀರು ದೋಸೆ. ಇನ್ನು ನೋಡಿ, ಇಲ್ಲಿ ಸಪ್ರೇಟಾಗಿ ಒಣಗಿಸ್ತಾ ಇದ್ದೀವಿ ಈಗ ಕಾಫಿನ. ಇದೇನಂತಂದರೆ ಈಗ ಕಾಫಿ ಬೋರ್ಡವ್ರು ಬಂದುಬಿಟ್ಟು ಗಿಡನ ಸೆಲೆಕ್ಟ್ ಮಾಡಿದ್ರು. ಆ ಗಿಡದಲ್ಲಿ 6 kg ನಾವು ತೆಗೆದ್ಬಿಟ್ಟು ಸ್ಯಾಂಪಲ್ ಕೊಡಬೇಕು ಅವರಿಗೆ. ಇದು ಮತ್ತು ಟೋಟಲ್ ಎಷ್ಟು kg ಬಂದಿದೆ ಅಂತ ಅದನ್ನು ತೋರಿಸ್ಬೇಕಾಗತ್ತೆ. ನೀವು ಹೋಗೋಣ. ಈಗ ಸೂಪರ್ ವೆದರ್ ಮಾತ್ರ, ಅದು ಚಳಿ ಇದೆ. ಈಗ ಒಂದು ಗಿಡ ನಾನು ಮತ್ತೆ ಪಾಪ ಕುಯ್ಯೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಕುಯ್ತಾ ಇದ್ದೀವಿ. ಈಗ ಒಳ್ಳೆ ಕಾಫಿ ಕುಯ್ಯೋದನ್ನ ಟೈಮ್ ಲ್ಯಾಪ್ಸ್ ಆಗಿ ಎಂಜಾಯ್ ಮಾಡಿ. ಇದು ನೋಡಿ, ಇದು ಹಾಕ್ಬಿಟ್ಟು 4 years ಆಗಿದೆ ಮರ. ಈಗ ಚಿಕ್ಕದಾಗ ಫಸ್ಟ್ ಉಂಬಾಳೆ ಬರ್ತಾಯಿದೆ ನೋಡಿ, ಚಿಕ್ಕದು. ಲಾಸ್ಟ್ ಟೈಮಲ್ಲೆಲ್ಲ ಬಂದಿರುತ್ತೆ. ಈ ವರ್ಷದ ಉಂಬಾಳೆ ಬರ್ತಾ ಇದೆ. ಅದೇನಂತ ನೀರು ಹೊಡೆದ್ಬಿಟ್ಟು ಉಳಿಸ್ಬೇಕಷ್ಟೇ. ಈಗ ಫಸ್ಟ್ ಏನಿದ್ರೆ ಈಗ ಫಸ್ಟ್ ಕಾಫಿ ಕುಯ್ಕೋಬೇಕು, ಆಮೇಲೆ ಸ್ಪ್ರಿಂಕ್ಲರ್ ಹೊಡೆಯೋದು ಯೋಚನೆ ಮಾಡಬೇಕು. ಈಗ ನೆಕ್ಸ್ಟು ಇದು ಲಾಸ್ಟ್ ಇಯರ್ ಉಂಬಾಳೆ ಬಂದಿತ್ತು. ಈಗ 2 ಉಂಬಾಳೆ ಬಿಟ್ಟಿದೆ. ಈಗೇನಂತಾರೆ ಇದಕ್ಕೇನು ಅಂತಂದರೆ ಸಾಫ್ ಮತ್ತು ಲ್ಯಾನ್ಸರ್ ಗೋಲ್ಡ್ ಸ್ಪ್ರೇ ಮಾಡಬೇಕು. ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡು ಗೊನೆ ಉಳಿಬೇಕಾದ್ರೆ ಮಾಡಿಬಿಟ್ಟು ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ, ಗೊಬ್ಬರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ನ್ಯೂಟ್ರಿಯೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ, ಕೆಲಸ ಸ್ಟಾರ್ಟ್ ಅಂತ. ಬನ್ನಿ. ಇದು ನೋಡಿ, ಇದು ಬಿದ್ದೋಗಿತ್ತಿದ್ದು, ಅದಕ್ಕೆ ಕಟ್ತಾ ಇದ್ದೀನಿ. ಏನಂದ್ರೆ ನಮ್ಮದು ಡೈಲಿ ಅಬ್ಸರ್ವೇಷನ್ ಬೇಕು ಗಿಡದ್ದು. ನೋಡ್ತಾ ಇರ್ಬೇಕು ಏನು ಇಂಪ್ರೂವ್ಮೆಂಟ್ ಆಗ್ತದೆ, ಏನಾಗಿದೆ ಅಂತ. ಇದು ಕೆಳಗೆ ಬಿದ್ದಿತ್ತು, ಈಗ ಕಟ್ಟಕ್ಕೆ ಬಂದಿದ್ದೀನಿ. ಜಾಸ್ತಿ ಟೈಟಾಗಿ ಕಟ್ಬಾರ್ದು. ಓಕೆ,
ಈಗ ಕೆಳಗಿಂದೊಂದು ಹಾಕೋಣ. ಸೂಪರ್ ಆಯ್ತು, ಇಲ್ಲಿ ಹಾಕಾಯಿತು. ಬನ್ನಿ ಹೋಣ. ಡೈಲಿ ಅಬ್ಸರ್ವೇಷನ್ ಇರಬೇಕು ಅಷ್ಟೇ. ಈಗ ಇಲ್ಲಿ ಚಿಕ್ಕ ಗಿಡದಲ್ಲಿ ಕುಯ್ತಾ ಇದ್ದೀವಿ, ಇಲ್ಲೂ ಅಷ್ಟೇ. ನಾಟ್ ಬ್ಯಾಡ್. ಸೆಲೆಕ್ಷನ್ ಆಫ್ ಸೀಡ್ಸ್ ಮೇನ್ ಆಗುತ್ತೆ. ಅದು ಯಾರಾದರೂ ಹೊಸ ತೋಟ ಮಾಡೋದಾದ್ರೆ ಈಗ ಏನು ಅಂತಂದರೆ ಒಳ್ಳೆ ಕಡೆ ಸೀಡ್ ಸಿಗುತ್ತೆ, ಒಳ್ಳೆ ಸೀಡ್ ಸಿಗುತ್ತೆ, ಅದನ್ನ ಯೂಸ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ ಸ್ಪೇಸಿಂಗಲ್ಲಿ ಇಂಪ್ರೂವೈಸ್ ಮಾಡ್ಬೋದು. ಏನು ಅಂತಂದರೆ ನಿಮಗೆ ಈಗ ಸ್ಪೇಸಿಂಗಲ್ಲಿ ಮಾಡ್ಕೊಂಡ್ರೆ ಕೆಲಸ ಮಾಡೋದು ಈಸಿ ಆಗುತ್ತೆ. ಮೊದಲು ಏನಾಗುತ್ತೆ ಅಂದರೆ 10x10 9x9 ಆ ಥರ ಮಾಡ್ತಿದ್ರಿಲ್ಲ. ಈಗ ಏನು ಅಂತಂದರೆ ಇಲ್ಲ 7x10 ಇಲ್ಲಾಂದರೆ 8x12 ಆ ಥರ ಮಾಡ್ಕೊಳ್ಳಿ. ಮೊದಲೇನಾಗ್ತಿತ್ತು ಅಂದರೆ ಒಂದೇ ಸ್ಪೇಸಿಂಗು, ನಾರ್ಮಲ್ 10x10 ಅದು ಸ್ಪೇಸಿಂಗ್ ಅಂತ ಇದೆ. ಇಲ್ಲ ಈಗ ಸ್ಪೇಸಿಂಗಲ್ಲೇ ನೀವು ಬರೋ ಡಿಫ್ರೆಂಟ್ ವೆರೈಟಿ ಆಫ್ ಸ್ಪೇಸಿಂಗಲ್ಲೂ ಮಾಡ್ಬೋದು. ನೀವು ಗಿಡ ಹೆಂಗೆ ಸೆಲೆಕ್ಟ್ ಮಾಡ್ತೀರ ಅದೇ ಥರ ವೆರೈಟಿಯಲ್ಲೂ ನೀವು ಮಾಡ್ಕೋಬೋದು. ಈಗ ಈ ಪಾರ್ಟ್ಮೆಂಟ್ ಬಂದಿದೆ, ಎಲ್ಲ ಗುಡ್ಡೆ ಮಾಡ್ತಾಯಿದ್ದೀವಿ. ಇದು 11ರಿಂದ 12 ಆಯಿತು ಮಾಯ್ಶ್ಚರು. 11ರಿಂದ 12 ಗುಡ್ಡೆ ಮಾಡ್ಬೋದು. ಈ ಗುಡ್ಡೆ ಮಾಡಿರ್ತೀವಿ, ಸಾಯಂಕಾಲ ಹೊತ್ತು ಲೋಡ್ ಮಾಡ್ತೀವಿ. ಮತ್ತು ಇಲ್ಲಿ ಇನ್ನೊಂದು ರೌಂಡ್ ಪಾರ್ಟ್ಮೆಂಟ್ ಬರುತ್ತೆ, ಇಲ್ಲಿಗೆ ಹಾಕ್ಬೇಕು. ಒಳ್ಳೆ ಬಿಸಿಲಿದೆ ಮಾತ್ರ. ಈಗ ಟೈಮ್ ಬಂದ್ಬಿಟ್ಟು 4:45 ಆಗಿದೆ. ಹೋಗ್ಬಿಟ್ಟು ಮೂಟೆ ತಂದ್ಬಿಡೋಣ ಬನ್ನಿ. ವಾಪಸ್ಸೋದು ಸ್ವಲ್ಪ ಕಷ್ಟ. ಯಾಕೆಂದರೆ ನಾವು ಈಗ ಒಂದು 3 ವರ್ಷದಿಂದ ಟ್ರ್ಯಾಕ್ಟರ್ ಓಡಿಸ್ತಾ ಇರೋದು, 3-4 ವರ್ಷದಿಂದ. ಈಗ ಸ್ವಲ್ಪ ಯೂಸ್ ಆಗ್ತಾಯಿದ್ದೀವಿ ಅಷ್ಟೇ. ಏನು ಬಂಟ್ರ್ ಅಂತ ಹೇಳೋಕ್ಕಾಗಲ್ಲ ಟ್ರ್ಯಾಕ್ಟರ್ ಓಡಿಸೋದೆಲ್ಲ. ಎಷ್ಟೇ ಖರ್ಚು ಹಾಕ್ಕೊಂಡು ವೆಯ್ಟ್ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ಚಿಕ್ಕಲ್ಲಿದೆ ಮುಂದಾಕೋದು ತಂದುಬಿಡ್ತೀವಿ ಅಷ್ಟೇ. ಅಲ್ಲಿ ಹೋಗೋಣ ಈಗ. ಮನೆ ಇವತ್ತೊಂದು ತೋಟ ಕೆಲಸ ಅಂತ ಹೆಕ್ಟಿಗಿತ್ತು. ಯಾಕೆಂತಂದರೆ ತೋಟದಲ್ಲಿ ಕಾಫಿ ಕೊಯ್ತಾಯಿದ್ರು, ಬಂದುಬಿಟ್ಟು ಪಲ್ಪರ್ ಮಾಡೋದಲ್ಲ. ಈಗ ಬಂದುಬಿಟ್ಟು ವ್ಲಾಗ್ ಏನು ಮಾಡ್ತೀನಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ ನೋಡಿ, ಪಾಪ ಮಾಮ ವ್ಲಾಗ್ ನೋಡ್ತಾ ಇದ್ದಾರೆ ಟಿವಿಯಲ್ಲಿ. ಹೆಂಗಿದೆ ಪಾಪ ವೀಡಿಯೋಸ್ ಎಲ್ಲ? ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ಟಾರ್ಟಿಂಗ್ ಹೆಂಗಿತ್ತು ಫಸ್ಟ್ ಒಂದು ಅಷ್ಟರಲ್ಲೇ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಇವಾಗ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದು ನಿಜವಾಗ್ಲೂ. ಏನಮ್ಮ ಹೆಂಗೆ ಅನಿಸುತ್ತೆ? ಸೂಪರು. ಯಾಕೆಂತಂದರೆ ಫಸ್ಟ್ ನಾವು ಮಾಡ್ಬೇಕಾದ್ರೆ ನಮ್ಗೆ ಏನು ಗೊತ್ತಿರಲಿಲ್ಲ. ಯೂಟ್ಯೂಬ್ ಅಂದರೆ ಏನು ಗೊತ್ತಿರಲಿಲ್ಲ, ವೀಡಿಯೋ ಎಡಿಟಿಂಗ್ ಏನು ಗೊತ್ತಿರಲಿಲ್ಲ, ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ. ಈಗ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ 500 ಬ್ಲಾಗ್ಸ್ ಬಂದಾಯಿತು. ಎಕ್ಸ್ಪೀರಿಯನ್ಸು ಸ್ವಲ್ಪ ಬರ್ತಾ ಇದೆ. ಈಗಲೂ ನಾವು ಆದಷ್ಟು ನಮ್ಮ ವೀಡಿಯೋನ ಇಂಪ್ರೂವ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಅದೇ ಗುಡ್ ನೋಟಿಗೆ ವೀಡಿಯೋ ಏನು ಮಾಡ್ತೀನಿ. ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ಸ್ ಕಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep boys by my side. Know that the